ಇದು ನೋಡಿ, ಇದು ಸ್ವಲ್ಪ ಉಂಡೆ ಬೆಲ್ಲ, ಅದು ಅಚ್ಚು. ಇದು ಉಂಡೆ ಉಂಡೆ ಥರ ಕಾಣಿಸುತ್ತೆ ನೋಡಿ ಕೆಳಗಡೆ. ಇದೆಲ್ಲ ಒಬ್ಬಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಉಂಡೆ. ಪೌಡ್ರ್ ಬಂದು ನಿಮಗೆ ಕಾಫಿ ಟೀಗೆ ಚೆನ್ನಾಗಿರುತ್ತೆ. ಒಬ್ಬಟ್ಟಿಗೆ ಇದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಅಂದರೆ ಸಿಹಿ ಜಾಸ್ತಿ, ಸಿಹಿನಾಂಶ ಜಾಸ್ತಿ ಇರುತ್ತೆ ಇದು ಇವೆಲ್ಲ. ಸೊ ಅದು ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ, ಡ್ರೈ ಆಗುತ್ತಲ್ವಾ, ಅದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಸಿಹಿ ಅಂಶ. ಎಲ್ಲರೂ ಹಿಂಗೆ ಕೇಳ್ತಾರೆ 5 ಕೆ ಜಿ ಕ್ಲೀನಾಗಿ. ನಾವು 1 ಕೆ ಜಿ 2 ಕೆ ಜಿ ಮಾಡಿಲ್ಲ. ನಾನು ಬೇಕು ಅಂದರೆ 2 ಕೆ ಜಿ ಒಂದು ಪ್ಯಾಕೆಟ್ ಮಾಡಿಕೊಡ್ತೀನಿ. ಸೊ ಎಲ್ಲರಿಗೂ ಈ ಥರ ಒಂದು ಚೀಲ ತೊಗೊಂಡೋದ್ರೆ ಮಿನಿಮಮ್ 3-4 ಮಂತ್ಸು. ಈ ಹಬ್ಬಗಳು ಬಂತು, ಹಬ್ಬ ಸ್ಟಾರ್ಟ್ ಆಯಿತು, ಯುಗಾದಿ, ಈಗ ಶಿವರಾತ್ರಿ, ನಾಳೆನೇ ಶಿವರಾತ್ರಿಯಿಂದ ಹಿಡಿದು ಇನ್ನೆಲ್ಲ ಹಬ್ಬಗಳೇ ಇದ್ದಾವೆ. ಅದರಿಂದ 5 ಕೆ ಜಿ ತೊಗೊಂಡೋದ್ರೆ ಏನು ದೊಡ್ಡ ವಿಷಯ ಅಲ್ಲ ಒಂದು ಫ್ಯಾಮ್ಲಿಗೆ. ಸೊ ಅದರಿಂದ ಯುಗಾದಿಗೆ ನಮ್ಮ ಬೆಲ್ಲದಲ್ಲಿ ಹಬ್ಬ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ನನ್ನ ರಿಕ್ವೆಸ್ಟು. ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀವಿ. ನಿಮ್ಮ ಮೈಸೂರು, ಬ್ಯಾಂಗ್ಳೂರು ದೂರನಾದ್ರೂ ಕೊರಿಯರ್ ಮಾಡ್ತಾಯಿದ್ದೀವಿ. ಮಿನಿಮಮ್ 5 ಕೆ ಜಿ ಅದು, 1 ಕೆ ಜಿ 2 ಕೆ ಜಿ ಎಲ್ಲ ಕೊರಿಯರ್ ಮಾಡೋಕ್ಕಾಗಲ್ಲ. ಮಿನಿಮಮ್ 5 ಕಿಲೋಸ್ ಆದರೆ ಕೊರಿಯರ್ ಮಾಡ್ತೀವಿ. ಕೊರಿಯರ್ ಚಾರ್ಜ್ ನಿಮ್ದು ಆಗಿರುತ್ತೆ. ನಮ್ಮದು ಓನ್ಲಿ 100 ರುಪೀಸ್. ನಮ್ದು ಇಲ್ಲಿ ಸ್ವಲ್ಪ ದೂರ ಆದರೆ ಅದು ಚಾರ್ಜಸ್ ಅದೆಲ್ಲ ಎಕ್ಸ್ಟ್ರಾ ಇರುತ್ತೆ. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಮಾಡಿ ಬೆಲ್ಲ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲೆ ಮನೆ ಸ್ಟಾರ್ಟ್ ಮಾಡಿದ್ದೀವಿ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ, ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ. ಇವತ್ತೆಲ್ಲ ಕ್ಲೀನಿಂಗ್ ಆಗ್ತಾಯಿದೆ. ಆಲೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಕ್ಲೀನ್ ಮಾಡಿದ್ಮೇಲೆ ಇವತ್ತಿಂದ ಸ್ಟಾರ್ಟು. ಇವತ್ತು ತುಂಬ ಒಳ್ಳೆಯ ದಿವಸ. ಸೊ ಇವತ್ತೇ ನಮ್ಮದು ಸ್ಟಾರ್ಟ್ ಆಗುತ್ತೆ. ಮಿಷನರಿ ಎಲ್ಲ ರೆಡಿ ಇದೆ. ಸೊ ಇವತ್ತು ಸ್ಟಾರ್ಟ್ ಮಾಡ್ತೀವಿ ಒಂದು ಅಡುಗೆ. ಒಳ್ಳೆಯ ದಿವಸ ಅಂತ ಇವತ್ತೊಂದು ಅಡುಗೆ ಸ್ಟಾರ್ಟ್ ಮಾಡಿ ನಾಳೆಯಿಂದ ಬೆಲ್ಲ ಸ್ಟಾರ್ಟ್ ಆಗುತ್ತೆ. ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ. ಯಾರಿಗೆ ಬೆಲ್ಲ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕಡೆ ನಂಬರ್ಗೆ. ಯಾರು ಅಡುಗೆ ಮಾಡೋರು? ಹಾಂ, ಈಗ ನಿಂತಿತ್ತಲ್ಲ ಮೋಟ್ರ್ ಒಂದು ವರ್ಷದಿಂದ. ಈಗ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ಎಲ್ಲ ಲೇಟ್ ಆಗುತ್ತೆ, ನಿಧಾನಕ್ಕೆ ಸರ್ ಹೋಗುತ್ತೆ. ಹಾಂ, ಕೊಡ್ರಿ ಕ್ಲೀನ್ చేశారు ಅಂತ ಫಿಲ್ಟರ್ అయిపోతుంది. ಹಾಂ, ಎತ್ಕೊಂಬ ನೋಟ್ ಎತ್ಕೊ ತಗೊಮ್ಮ, ಹಾಕ್ರೆ ಎತ್ಕೋರಿ. ಇದಾಗಲಿ ಹೋಗ್ಲಿರ ಗಿರಕ್ಕೆ ಆಗಲಿ ನೋಡಿ. ನಮ್ಮ ಸುರೇಶ್ ಅವರು ನಮ್ಮ ಸ್ನೇಹಿತರು, ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಫಸ್ಟ್ ಡೇ ಪೂಜೆಗೆ. ಜಾಸ್ತಿ ಇಕ್ಬೇಡ್ರಿ, ಇರಿ ಹೋಗ್ಲಿ. ಇರೋಣ ಎರಡು ಇಟ್ಕೊಡಿ, ಒಂದು ದಪ್ಪದು ಒಂದು ಸಣ್ಣ, ಹಂಗೆ ಸ್ವಲ್ಪ ಲೂಸ್ ಆಗ್ಬೇಕಲ್ವಾ. ಮೂರು ಹಾಕೋಣ, ಒಂದು ಬೇಡ. ಫಸ್ಟ್ ಟೈಮ್ ಕಬ್ಬು, ಸ್ವಲ್ಪ ಹಾಲೆಲ್ಲ ಹೋಗ್ಲಿ. ಬೇಕಾಯ್ತು ಹೋಗ್ಬೋದಾ? ಕುಡಿ ಸ್ವಲ್ಪ ಕರೆಕ್ಟಾಗಿ ಹೋಗ್ತೇವೆ, ನೋಡ್ಕೊಳ್ರಿ ಹಾಳು. ನೋಡಿ ಮಡ್ಡಿನ ಹಿಂಗೆ ತಗೊಂಬಂದು ಸ್ವಲ್ಪ ನೀರು ಬಿಡೋ ಕೃಷ್ಣ. ಇದು ಮಡ್ಡಿ ತೆಗೆಯೋದು ಅಂತ ಹೇಳ್ತೀವಿ. ಇದು ಬರ್ಬೇಕಾದ್ರೆ ಹಾಲು ಹೊಡಿಬೇಕು. ಹಾಲು ಹೊಡೆದ ಮೇಲೆ ಎಪ್ಪ ಹಾಕ್ದಂಗೆ ಅಂದ್ಬಿಟ್ಟು
ಸುಣ್ಣ ಹಾಕಿದ ತಕ್ಷಣ ಅದು ಹಾಲು ಹೊಡಿತದೆ ಮೇಲೆ. ಅವಾಗ ಈ ಮಡ್ಡಿನ ಇದು ಹಂದಿಗಳಿಗೆಲ್ಲ ಹಾಕ್ತಾರೆ, ಇದು ವೇಸ್ಟ್ ಮಾಡಲ್ಲ. ತುಂಬ ಜನ ಹಂದಿಗಳಿಗೆ ತಗೊಂಡೋಗ್ತಾರೆ. ಯಾರಾದರೂ ಬೇಕಾದ್ರೆ ಹಂದಿಗಳಿಗೆ ತಗೊಂಡೋಗಿ, ಇಲ್ಲಾಂದರೆ ತಗೊಂಡೋಗಿ ನಮ್ಮ ಹೊಲದಲ್ಲಿ ಗೊಬ್ಬರಕ್ಕೆ, ನಮ್ಮ ಗಿಡಗಳಿಗೆ ಗೊಬ್ಬರ ಹಾಕ್ತೀನಿ. ಎಷ್ಟು ಒಂದು 20 ಲೀಟ್ರ್ ವೇಸ್ಟ್ ಆಗುತ್ತಲ್ಲ ಕೃಷ್ಣ? ಹಾಂ, ಒಂದು 20-25 kg ಆಗುತ್ತೆ. ಮಡ್ಡಿ ಅಂತೀವಲ್ಲ, ಈಗ ಮೇಲೆ ಸಿಪ್ಪೆ ಮೇಲೆ ಇರುತ್ತಲ್ಲ, ಕಬ್ಬಿನ ಮೇಲೆ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆ ಎಲ್ಲ ಕಲರ್ ಹಾಂ, ಅದೆಲ್ಲ ಕಪ್ಪಗಿರುತ್ತೆ. ಹೌದೌದು, ಆ ಮಡ್ಡಿ ಅನ್ನೋದು ಬೆಲ್ಲದಲ್ಲಿ ತೆಗಿಲೇಬೇಕು ಮಡ್ಡಿ. ಇದು ತೆಗೆದಿಲ್ಲ ಅಂದರೆ, ಈಗ ಆರ್ಗಾನಿಕ್ ಅಂತ ಕಪ್ಪು ಬೆಲ್ಲ ಮಾಡ್ತಾರೆ ನೋಡು. ಹಾಂ, ಕಪ್ಪು ಬೆಲ್ಲ ಮಾಡೋರೆಲ್ಲ ಇದನ್ನ ಹಂಗೆ ಬಿಟ್ಬಿಡ್ತಾರೆ, ತೆಗಿಯಲ್ಲ. ಆರ್ಗಾನಿಕ್ ಕಪ್ಪುಗೆ ಅಂತ. ಈ ಗಲೀಜೆಲ್ಲ ಬಿಟ್ಟರೆ ಕಪ್ಪಗಿರುತ್ತೆ. ಅರ್ಥ ಆಯ್ತಾ? ತುಂಬ ಜನ ಅಂದೇ ಬಿಡ್ತಾರೆ, ಅದು ಕಪ್ಪಗಿರುತ್ತೆ. ಸೊ ಇದು ಎತ್ತೋದೇ ಮೇನ್ ಟೆಕ್ನಿಕ್. ಇದು 2 ಸಲ ಬರುತ್ತೆ. ಫಸ್ಟ್ ಒಂದು ಸಲ ಹೊಡಿತವೆ, ಮತ್ತು 2ನೇ ಸಲ ಇನ್ನೊಂದು ಸಲ ಹೊಡಿತಾರೆ. ಇಲ್ಲಿ ಹೊಡಿತಾ ಇದ್ರೆ ಹಿಂಗೆ ಎತ್ತಾಕ್ತಾ ಇರಬೇಕು, ಲೇಟ್ ಮಾಡಬಾರ್ದು. ಇಲ್ಲ ನಾನು ನನಗೆಲ್ಲ ಫುಲ್ಲೆಲ್ಲ ಟ್ರೈನಿಂಗ್ ಆಗಿದೆ ಬೌ. ಹಾಂ, ಹೌದು. ನಾನು ಆರ್ಗ್ಯಾನಿಕ್ಕು ಅಂದರೆ ಬೆಲ್ಲ ಸ್ಟಾರ್ಟ್ ಮಾಡಿದಾಗಿಂದ ನಾನು ಸಕ್ಕರೆನೇ ತಿಂದಿಲ್ಲ. ಮೊನ್ನೆ ಒಂದು ವಾರ ಬೆಲ್ಲ ಆಗೋಗಿತ್ತಲ್ಲ, ಸಕ್ಕರೆ ಹಾಕ್ಕೊಂಡ್ರೆ ಕುಡಿಯೋಕ್ಕಾಗಲ್ಲ ಕಾಫಿ. ಅಭ್ಯಾಸ ಆಗ್ಬಿಟ್ರೆ ಏನು ಕಿರಣ್, ಅಭ್ಯಾಸ ಆಗ್ಬಿಟ್ರೆ ಕಷ್ಟ. ಯಾರು ಬರಪ್ಪ, ಮೇಲೆಲ್ಲ ಎತ್ತಾಕ್ಬಿಟ್ಟಿದ್ದೀನಿ. ಇಲ್ಲ, ಕೃಷ್ಣ ಒಬ್ಬನೇ ಎತ್ತಾಕ್ಬಿಡ್ತಾನೆ. ಸ್ನೇಹಿತರ, ಅಡುಗೆ ರೆಡಿ ಆಗ್ತಾಯಿದೆ. ಬೆಲ್ಲ ಆರ್ಗ್ಯಾನಿಕ್, ಫುಲ್ಲು ಗೋಲ್ಡು, ಬಂಗಾರ ಇದ್ದಂಗಿದೆ. ಫುಲ್ ನಮ್ಮ ಟೀಮ್ ಎಲ್ಲ, ನಮ್ಮ ಮಂಡ್ಯ ಕಡೆಯಿಂದ ಎಲ್ಲ ಫುಲ್ ಟೀಮ್ ಬಂದಿದ್ದಾರೆ ಎಲ್ಲರೂ. ಇದೆಲ್ಲ ಸರಿ ಮಾಡಿ ಇದಕ್ಕೆ ಹಾಕ್ತೀವಿ. ಸೊ ಇದಕ್ಕೆ ಹಲಿಗೆ ಮಾಡಿಸಿದ್ದೀನಿ. ಹಲಿಗೆಗೆ ಹಾಕಿ ಹಲಿಗೆಯಲ್ಲಿ ಪೌಡ್ರ್ ಮಾಡಿ ಡ್ರೈ ಮಾಡಿ 3 ಡೇಸು ಇದು ಮಾಡೋದು. ಸೊ ಇದು ಹೆಚ್ಚು ಸುಮ್ಮನೆ ದೇವ್ರಿಗೋಸ್ಕರ ಹೆಚ್ಚು ಹಾಕ್ಸಿದ್ದೀನಿ, ಹಚ್ಚು ಮಾಡಿಸಿದ್ದೀನಿ ಒಂದು ಸ್ವಲ್ಪ ದೇವ್ರಿಗೆ ಕೊಡೋಕ್ಕೆ. ನಮ್ಮ ಘಾಟಿ ಸುಬ್ರಹ್ಮಣ್ಯ ಮತ್ತು ನಮ್ಮ ಮುತ್ತರಾಯ ಸ್ವಾಮಿಗೆ ದೇವ್ರು ಕೊಡೋಕ್ಕೆ ಹಚ್ಚು ಮಾಡಿಸಿದ್ದೀನಿ. ಸೊ ಮಿಕ್ಕಿದೆಲ್ಲ ಈಗ ಬೆಲ್ಲ ಪೌಡ್ರ್ ಮಾಡ್ತೀವಿ. ನೋಡಿ, ಆಲೆ ಮನೆಯಲ್ಲಿ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರಿಗೆ ಪಾಪ 20 ದಿವಸದಿಂದ ಒಂದು 12 ಜನ 15 ಜನ ಆಳುಗಳು, 15 ಜನ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಅವ್ರಿಗೆ ಬಿಟ್ಟಿದ್ವಿ, ಅಲ್ಲಿ ಮಾಡ್ಕೊತಾರೆ, ಅಲ್ಲಿ ಒಲೆ ಇಟ್ಕೊಂಡವ್ರೆ. ಬೆಳಗ್ಗೆ ತಿಂಡಿ ನಾವು ಕೊಡ್ತೀವಿ. ಓಕೆನಾ? ತುಂಬ ಚೆನ್ನಾಗಿದೆ ಪಲಾವ್ ಮಾಡ್ಕೊಟ್ಟಿದ್ದಾರೆ. ಅದೇ ಮನೇಲಿ ಊಟ ಮಾಡಿದ್ರೆ ಮಜಾ ಒಂಥರ. ಚಿಕ್ಕ ವಯಸ್ಸಲ್ಲಿ ನಾವು ಅದೇ ಮನೆಯಲ್ಲೇ ಅಲ್ಲೇ ಅಡುಗೆ ಮಾಡೋರು, ಅಲ್ಲೇ ತಿಂದಿರ್ತೀವಿ. ಇಲ್ಲೇ ಅಡುಗೆ ಮಾಡ್ತಾರೆ. ಮಧ್ಯಾಹ್ನ ತೋರಿಸ್ತೀನಿ, ಹೇಳ್ತೀನಿ ನಾನು. ಬೆಳಗ್ಗೆ ಮನೆಯಿಂದ ಕಳಿಸಿದೆ. ಬಿಸಿ ಇದೆ. ಓಕೆ, ಅಲ್ಲೇ ಮನೆ ಬೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬೆಲ್ಲ. ನೋಡಿ, ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ, ನೋಡಿ ತೋರಿಸಲ್ಲೇ. ಅದು ನೋಡಿ, ಎಲ್ಲ ನೀಟಾಗಿ
ಮಾಡಿ ಡ್ರೈ ಮಾಡಿ ನಿಮಗೆಲ್ಲ ಕೊಡ್ತೀನಿ. ಯುಗಾದಿ ಹಬ್ಬನ ನಮ್ಮ ಬೆಲ್ಲದಿಂದ ನಮ್ಮ ಬೆಲ್ಲದ ಒಬ್ಬಟ್ಟೇ ಇರಬೇಕು ಬೆಂಗಳೂರಲ್ಲಿ. ಹಾಂ, ಬೆಂಗಳೂರಲ್ಲ, ಮೈಸೂರಲ್ಲೂ ಅಷ್ಟೇ. ನಮ್ಮ ಬೆಲ್ಲ ಒಬ್ಬಟ್ಟು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಯುಗಾದಿ ವರ್ಷಕ್ಕೆ ಹೊಸ ಹೊಸ ಉರುಪು ಬರುತ್ತೆ ನಿಮಗೆ. ಇದು ಹೈಜೆನಿಕ್ ಆಗಿಲ್ಲ, ತುಂಬ ಹೈಜೆನಿಕ್ ಆಗಿಲ್ಲ ಅಂತ ಅನ್ಕೋಬೇಡಿ. ಆಲೆ ಮನೆ ನಾನು ತುಂಬ ನೋಡ್ಕೊಂಬಂದಿದ್ದೀನಿ. ರೋದ್ರಲ್ಲಿ ನಾನು ತುಂಬ ನೀಟಾಗಿ ಇಟ್ಕೊತೀನಿ. ನಾನು ಬಂದರೆ ಕ್ಲೀನಾಗಿರ್ಬೇಕು. ಅದು ಯಾವಾಗ ಬೆಲ್ಲ ಅಡುಗೆ ಬರೋವಾಗ ನೀಟಾಗಿರಬೇಕು. ಅದು ಡ್ರೈ ಆಗಿ ನಾನು ತೊಗೊಂಡೋಗ್ಬಿಟ್ಟು ಮನೆ ಹತ್ರ ಮತ್ತೆ ಅಲ್ಲಿ ಮೆಸ್ ಕಟ್ಬಿಟ್ಟು ಡ್ರೈ ಮಾಡ್ತಿದ್ದೀನಿ, ತೋರಿಸ್ತೀನಿ ನಿಮಗೆ. ಓಕೆ, ಹಳೆ ಮನೆ ಅಂದರೆ ಸ್ವಲ್ಪ ಗಲೀಜು ಇದ್ದೇ ಇರುತ್ತೆ, ಯಾಕಂದರೆ ಒಂದೂವರೆ ತಿಂಗಳು ಮಾಡೋ ಕೆಲಸ. ಓಕೆನಾ, ನಿಮ್ಗೆ ಅಲ್ಲಿ ಡ್ರೈ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಬೆಲ್ಲ ನಮ್ಮ ಗಾಡಿಯಲ್ಲಿ ಎಲ್ಲ ಎತ್ಕೊಂಡ್ಬಂದು ನೋಡಿ ತೋರಿಸಿಲ್ಲ, ಬೆಲ್ಲ ತೋರಿಸು. ನೀಟಾಗಿ ಈ ಥರ ಮಕ್ರಿಯಲ್ಲಿ ಎತ್ಕೊಂಡ್ಬಂದು, ಓಕೆ, ಕ್ಲೀನಾಗಿ ತೊಗೊಂಬರ್ತೀನಿ. ತೊಗೊಂಬಂದು ನೋಡಿ ಇಲ್ಲಿ ಡ್ರೈ ಮಾಡಿಸ್ತೀನಿ. ಈ ಕಡೆ ತೋರಿಸಿ, ಇದು ಡ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ಓನ್ಲಿ ಬೆಳಗ್ಗೆನೇ ಬಿಸಿಲಿಗೆ ಮಾತ್ರ, ಬೆಳಗ್ಗೆ ಬಿಸಿಲಿಗೆ ಮಾತ್ರ ಇಲ್ಲಿ ಡ್ರೈ ಇದು ಮಾಡ್ತೀವಿ. ಸೊ ಇದಾದಮೇಲೆ ಬನ್ನಿ, 2 ಅವರ್ಸು ಮಿನಿಮಮ್. ಬೆಳಗ್ಗೆ 8ರಿಂದ 11 ಗಂಟೆವರೆಗೆ ಮಾಡ್ತೀನಿ, 11-12. ಮಧ್ಯಾಹ್ನ ಬಿಸಿಲಿಗೆ ಹಾಕಲ್ಲ, ಯಾಕಂದರೆ ಫುಲ್ ಹೆವಿ ಬಿಸಿಲಿರುತ್ತೆ, ಇದಾಗಿ ಕಮ್ಮಿ ಆಗ್ಬಿಡುತ್ತೆ. ಮತ್ತು ಈವ್ನಿಂಗ್ ಸ್ವಲ್ಪ ಡ್ರೈ ಮಾಡ್ತೀನಿ. ಹೀಗೆ ಬನ್ನಿ, ಇಲ್ಲಿ ಬಂದರೆ ಇದೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಂಡಿರ್ತೀವಿ ಸುತ್ತಲೂ. ಮತ್ತು ಇಲ್ಲಿ ತಗೊಂಬಂದು ಅಲ್ಲಿ ಬಿಸಿಲಿರುತ್ತಲ್ಲ, ಆ ಬಿಸಿಲಾದ್ಮೇಲೆ ಇಲ್ಲಿ ಇದು ಮಾಡ್ತೀನಿ. ಇಲ್ಲಿ ಕ್ಲೀನಾಗಿ ನಿಮಗೆ ಮತ್ತೆ ಇಲ್ಲಿ ಮತ್ತೆ ನೆರಳಲ್ಲಿ ಸ್ವಲ್ಪ ಡ್ರೈ ಮಾಡ್ತೀನಿ. ನೆರಳಲ್ಲಿ ಡ್ರೈ ಆಗಬೇಕು. ಇಲ್ಲಿ ಸ್ವಲ್ಪ ನೆರಳಲ್ಲಿ ಡ್ರೈ ಆದಮೇಲೆ ಪ್ಯಾಕಿಂಗ್ ಮಾಡ್ತೀನಿ, ಯಾಕೆಂದರೆ ಅದು ಬಿಸಿ ಇರುತ್ತೆ. ಆ ಬಿಸಿನ ಮತ್ತೆ ತಣ್ಣಗಾಗಬೇಕು. ಇದು ಇಲ್ಲಿ ಒಣಗಿಸಿ ಇಲ್ಲೆಲ್ಲ ಸ್ವಲ್ಪ ಹೈಜಿನಿಕ್ ಆಗೆಲ್ಲ ಸುತ್ತಲೂ ಇದು ಮಾಡಿಬಿಟ್ಟು ಮೆಸ್ ಹಾಕಿ ಇಲ್ಲಿ ಒಂದು 2-3 ಅವರ್ಸ್ ಸ್ವಲ್ಪ ಕೋಲ್ಡ್ ಆದಮೇಲೆ ಇಲ್ಲಿ ಪ್ಯಾಕಿಂಗ್ ಮಾಡಿ ತಗೊಂಬರ್ತೀನಿ. ಬನ್ನಿ ತೋರಿಸ್ತೀನಿ ಹೊರಗಡೆ ಎಲ್ಲ. ಇಲ್ಲೆಲ್ಲ ಬರೋರು ಕೂತ್ಕೊಳ್ಳೋಂಗೆ ಇಟ್ಟಿದ್ದೀನಿ. ಬನ್ನಿ. ಹೌದಾ? ಇದು ಬಂದು ನಮ್ಮ ಸ್ನೇಹಿತರದು. ಇದು ಒಂದು ಹನಿ ಮತ್ತು ತುಪ್ಪ, ಅವರು ಮತ್ತು ಪಿಂಕ್ ಸಾಲ್ಟ್ ಎಲ್ಲ ಇಟ್ಟಿದ್ದಾರೆ, ಗಿರೀಶ್ ಅಂತ. ಅವರು ಈ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ತುಪ್ಪ ಮತ್ತು ನಿಮಗೆ ಗೀ, ಇನ್ನೊಂದು ಸಾಲ್ಟ್, ಪಿಂಕ್ ಸಾಲ್ಟು ಕೊಡ್ತಾರೆ. ಓಕೆನಾ, ಅವ್ರದ್ದು ಇದು ನಮ್ಮದು. ಸೊ ನಮ್ಮದು ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ, ಕೆಳಗಡೆ ನಂಬರ್ ಹಾಕಿರ್ತೀವಿ, ಈ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮದು ಆರ್ಗ್ಯಾನಿಕ್ ಬೆಲ್ಲ, ಅಂದರೆ ಪ್ಯೂರ್ ಕ್ವಾಲಿಟಿ ಇರೋ ಬೆಲ್ಲ ಸಿಗುತ್ತೆ ನಿಮಗೆ. ಓಕೆ, ಇಲ್ಲಿ ಒಳಗಡೆ ಎಲ್ಲ ಫುಲ್ಲೆಲ್ಲ ಪ್ಯಾಕ್ ಮಾಡಿಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಇರುವೆ ಬರೆದಿರೋ ಎಲ್ಲ ಚಾಕ್ ಪೀಸ್ ಗೀಚಿ ಎಲ್ಲ ಸರಿ ಮಾಡಿ. ನೋಡಿ, ಇದು ಉಂಡೆ. ಇದು ನೋಡಿ, ಇದು ಸ್ವಲ್ಪ ಉಂಡೆ ಬೆಲ್ಲ, ಅದು ಅಚ್ಚು. ಇದು ಉಂಡೆ ಥರ ಕಾಣಿಸುತ್ತೆ ನೋಡಿ ಕೆಳಗಡೆ. ಇದೆಲ್ಲ ಒಬ್ಬಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಉಂಡೆ ಪೌಡ್ರ್ ಬಂದು ನಿಮಗೆ ಕಾಫಿ ಟೀಗೆ ಚೆನ್ನಾಗಿರುತ್ತೆ. ಒಬ್ಬಟ್ಟಿಗೆ ಇದು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಅಂದರೆ ಸಿಹಿನಾಂಶ ಜಾಸ್ತಿ ಇರುತ್ತೆ ಇವೆಲ್ಲ. ಸೊ ಅದು ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ, ಡ್ರೈ ಆಗುತ್ತಲ್ವ, ಅದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಸಿಹಿ ಅಂಶ. ಸೊ ಅದರಿಂದ ಎಲ್ಲರೂ ಕೇಳೋದು ಪೌಡ್ರ್. ಇವಾಗ ಎಲ್ಲರೂ ನೋಡಿ ಈ ಥರ ನೋಡಿ, ಈ ಥರ ಎಲ್ಲರೂ ಹಿಂಗೆ ಕೇಳ್ತಾರೆ. 5 kg ಕ್ಲೀನಾಗಿ. ನಾವು 1 kg 2 kg ಮಾಡಿಲ್ಲ. ನಾನು ಬೇಕು ಅಂದರೆ 2 kg ಒಂದು ಪ್ಯಾಕೆಟ್ ಮಾಡಿಕೊಡ್ತೀನಿ. ಸೊ ಎಲ್ಲರಿಗೂ ಈ ಥರ ಒಂದು ಚೀಲ ತೊಗೊಂಡೋದ್ರೆ ಮಿನಿಮಮ್ 3-4 ಮಂತ್ಸು. ಈ ಹಬ್ಬಗಳು ಬಂತು, ಹಬ್ಬ ಸ್ಟಾರ್ಟ್ ಆಯಿತು, ಯುಗಾದಿ, ಈಗ ಶಿವರಾತ್ರಿ, ನಾಳೆನೇ ಶಿವರಾತ್ರಿಯಿಂದ ಹಿಡಿದು ಇನ್ನೆಲ್ಲ ಹಬ್ಬಗಳೇ ಇದ್ದಾವೆ. ಅದರಿಂದ 5 kg ತೊಗೊಂಡೋದ್ರೆ ಏನು ದೊಡ್ಡ ವಿಷಯ ಅಲ್ಲ. ಒಂದು ಫ್ಯಾಮ್ಲಿಗೆ ಇಬ್ಬರೇ ಇದ್ದರೆ ಸ್ವಲ್ಪ ದಿವಸ, ಒಂದು 5-6 ತಿಂಗಳು ಬರುತ್ತೆ. ದೊಡ್ಡ ಫ್ಯಾಮ್ಲಿ ಆದರೆ ಇದೊಂದು 2 ತಿಂಗಳಿಗೂ ಬರೋಲ್ಲ. ಒಂದು 2 ಸಲ ಹೋಳಿಗೆ ಮಾಡಿಬಿಟ್ರೆ ಮುಗಿದೋಗುತ್ತೆ, ಪಾಯಸ ಮಾಡಿದ್ರೆ. ಸೊ ಅದರಿಂದ ನಮ್ಮ ಬೆಲ್ಲನ ತಗೊಂಡೋಗಿ, ಓಕೆ, ಎಲ್ಲರೂ ಉಪಯೋಗ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹೋಳಿಗೆ ಮಾಡಿಬಿಟ್ರೆ, ನಮ್ಮ ಮನೇಲಿ ಹೋಳಿಗೆ ಮಾಡಿಸ್ತೀವಲ್ಲ, ಸೊ ಬೆಳೆನೂ ನಮ್ಮದೇ ಬೆಳೆಯಲ್ಲಿ ನಾವು ಮಾಡಿದಾಗ ಸಖತ್ ಟೇಸ್ಟ್ ಬರುತ್ತೆ. ಸೊ ಅದರಿಂದ ಯುಗಾದಿಗೆ ನಮ್ಮ ಬೆಲ್ಲದಲ್ಲಿ ಹಬ್ಬ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ನನ್ನ ರಿಕ್ವೆಸ್ಟು. ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀವಿ. ನಿಮ್ಮ ಮೈಸೂರು, ಬ್ಯಾಂಗ್ಳೂರು ದೂರನಾದ್ರೂ ಕೊರಿಯರ್ ಮಾಡ್ತಾಯಿದ್ದೀವಿ. ಮಿನಿಮಮ್ 5 kg ಅದು. 1 kg 2 kg ಎಲ್ಲ ಕೊರಿಯರ್ ಮಾಡೋಕ್ಕಾಗಲ್ಲ. ಮಿನಿಮಮ್ 5 kilos ಆದರೆ ಕೊರಿಯರ್ ಮಾಡ್ತೀವಿ. ಕೊರಿಯರ್ ಚಾರ್ಜ್ ನಿಮ್ದು ಆಗಿರುತ್ತೆ. ನಮ್ಮದು ಓನ್ಲಿ 100 rupees. ನಮ್ದು ಇಲ್ಲಿ ಸ್ವಲ್ಪ ದೂರ ಆದರೆ ಅದು ಚಾರ್ಜಸ್ ಅದೆಲ್ಲ ಎಕ್ಸ್ಟ್ರಾ ಇರುತ್ತೆ. ಓಕೆ, ಮೈಸೂರಲ್ಲೆಲ್ಲ ಕೊಡ್ತಾಯಿದ್ದೀವಿ. ಮೈಸೂರಿಗೆ ಆಲ್ರೆಡಿ
100 150 ಕೆ ಜಿ ಕಳಿಸ್ಬಿಟ್ಟಿದ್ದೀನಿ ಮೈಸೂರಿಗೆ. ಬೆಂಗಳೂರಲ್ಲೂ ಓಡ್ತಾ ಇದೆ. ಎಲ್ಲರೂ ಬಂದು ಇಲ್ಲೇ ತೊಗೊಂಡೋಗ್ತಾರೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ. ಘಾಟಿ ಸುಬ್ರಹ್ಮಣ್ಯ ಬಂದು ದರ್ಶನ ಮಾಡಿಕೊಂಡು ಆರಾಮಾಗಿ ನಮ್ಮ ಹತ್ರ ಬಂದು ಕಬ್ಬಿನ ಹಾಲು ಕುಡಿದು ಬಿಸಿ ಬಿಸಿ ಬೆಲ್ಲ ತಿಂದ್ಕೊಂಡು ಕಬ್ಬು ತಿಂದ್ಕೊಂಡು, ಓಕೆ, ಎಷ್ಟು ಕಬ್ಬು ತಿಂದರೂ ನಾವೇನು ಕೇಳಲ್ಲ, ಎಷ್ಟು ಬೆಲ್ಲ ತಿಂದರೂ ಏನು ಹೇಳಲ್ಲ. ಸೊ ಬಂದು ನಮ್ಮ ಮನೆ ಹತ್ರ ಇಲ್ಲಿ ಆಲೆಮನೆ ಅಂದರೆ ಆಲೆಮನೆ ನೋಡ್ತಾರೆ ಎಲ್ಲ, ತುಂಬ ಜನ ಇಷ್ಟ ಎಲ್ಲ ನೋಡೋಕ್ಕೆ. ಅದು ಬಿಸಿ ಬಿಸಿ ಬೆಲ್ಲ ಹೇಳಿದ್ನ ತೋರಿಸಿದ್ನಲ್ಲ ಆವಾಗಲೇ, ಹಂಗೆ ಕಡ್ಡಿಗೆ ಸುತ್ತಕೊಂಡು ಬೆಲ್ಲ ತಿನ್ನೋದು, ಅದು ಎಲ್ಲ ಒಂಥರ ಮಜಾ ಆಲೆಮನೆ ನೋಡೋಕ್ಕೆ ಅಂತ ಮಕ್ಕಳು ಕರ್ಕೊಂಬಂದು ತೋರಿಸಿ. ಯಾಕಂದರೆ ಈಗ ಸಿಗೋದಿಲ್ಲ, ಬರ್ತಾ 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 ಇನ್ಯಾರು ಮಾಡೋದಿಲ್ಲ, ತುಂಬ ಕಷ್ಟ. ಎಲ್ಲ ಮಿಷಿನರಿ ಬಂದುಬಿಟ್ಟಿದೆ, ಆಲ್ರೆಡಿ ಬಂದುಬಿಟ್ಟಿದೆ. ಬೆಲ್ಲ ಮಾಡೋಕ್ಕೂ ಮಿಷಿನರಿ ಆಟೋಮೆಟಿಕ್ ಎಲ್ಲ ಪೂರ್ ಸಕ್ಕರೆ ಹೆಂಗೆ ಮಾಡ್ತಿರೋ ಬೆಲ್ಲನೂ ಹಂಗೆ ಮಾಡ್ತಾಯಿದ್ದಾರೆ. 1 ಕೋಟಿ 1.5 ಕೋಟಿ ಬಡ್ಜೆಟ್ ಮಿಷಿನ್ಗಳೆಲ್ಲ ಬಂದುಬಿಟ್ಟಿದೆ. ಸೊ ಇದು ನಮ್ಮ ಓಲ್ಡ್ ಪದ್ಧತಿಯಲ್ಲಿ ನಾವು ಮಾಡ್ತಾಯಿರೋ ಆಲೆಮನೆನ ನನಗೆ 12 ಜನ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆಲ್ಲ ಕೆಲಸ ಕೊಟ್ಟಂಗೆ ಆಯಿತು. ಬಟ್ ಇವೆಲ್ಲ ಸಿಗೋದಿಲ್ಲ ನೆಕ್ಸ್ಟ್ ನಿಮ್ಮ ಫ್ಯೂಚರ್ಗೆ ಮಕ್ಕಳಿಗೆ. ಈ ಆಲೆಮನೆನ ನಾವೇ ನೋಡಿಲ್ಲ ಚಿಕ್ಕ ವಯಸ್ಸಲ್ಲಿ. ನಮ್ಮ ಕಡೆ ಕೋಲಾರ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇಲ್ಲ ಆಲೆಮನೆಗಳು. ಹೋಗಿ ಒಂದು 25-30 ವರ್ಷದ ಮೇಲೆ ಆಯಿತು, 30-40 ವರ್ಷ ಆಯಿತು. ಈಗ ಇನ್ನೂ ಅಲ್ಲಲ್ಲಿ ಮಂಡ್ಯ ಕಡೆ ಸಿಗುತ್ತೆ ಬಿಟ್ಟರೆ, ಬೆಳಗಾಂ, ಬಿಜಾಪುರ ಆ ಕಡೆ ಸಿಗುತ್ತೆ. ಅದರಿಂದ ಮಕ್ಕಳು ಕರ್ಕೊಂಬಂದು ಬೆಂಗಳೂರು ಹತ್ರದಲ್ಲಿದೆ, ಮಕ್ಕಳಿಗೆಲ್ಲ ತೋರಿಸಿ. ನಿಮ್ಮ ಮಕ್ಕಳನ್ನ ನಾನು ಹೋದ್ಸಲ ಎಲ್ಲ ಸ್ಕೂಲೇ ಬಂದುಬಿಟ್ಟಿದ್ರು ನಮಗೆ ಮಕ್ಕಳನ್ನ ಕರ್ಕೊಂಡು ತೋರ್ಸೋಕ್ಕೆ. ಅಥವಾ ನೀವು ಯಾರನ್ನ ಸ್ಕೂಲವ್ರು ಇದ್ದರೂ ಬನ್ನಿ, ಮಕ್ಕಳು ಕರ್ಕೊಂಬನ್ನಿ, ತೋರಿಸಿ ಆಲೆಮನೆನ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬೇಗ ಕೆಳಗಡೆ ನಂಬರ್ಗೆ ಫೋನ್ ಮಾಡಿ ಬೆಲ್ಲ ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.